ಅಂತೂ ಇಂತೂ ಮಂತು ಸೀಟಿ ಹೊಡೆದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಸ್ಪೆಷಲ್ ಮಂತು? ಸೋಯಾಬೀನ್ ಪಲಾವ್ ಮಾಡ್ತೀವಿ. ಸೊ ಸೋಯಾಬೀನ್ ಪಲಾವ್ಗ ಐ ಥಿಂಕ್ ಇದು ಈಸಿ ರೆಸಿಪಿ ಆರ್ ಭಾಳ ಇಂಗ್ರೀಡಿಯೆಂಟ್ಸ್ ಬೇಕು? ನಾರ್ಮಲ್ ರೆಸಿಪಿ. ಎಲ್ಲ ಪಲಾವ್ನ ಹಾಕೋಂಗ ಸೇಮ್ ಒಂದು ಸೋಯಾಬೀನ್ ಒಂದು ಆ್ಯಡ್ ಆಗ್ತದೆ ಅಷ್ಟೇ. ಸ್ವಲ್ಪ ಜೋರು ಮಾತಾಡ. ಅಂದ್ರೆ ಈಸಿ ರೆಸಿಪಿ ಅಂತ ಹೇಳ್ಬೋದಲ್ಲ, ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಬೇಡ, ಪಟ್ ಅಂತ ಮಾಡ್ಬೋದಲ್ಲ? ಪಟ್ ಅಂತ ಮಾಡ್ಬೋದು. ನಾರ್ಮಲ್ ಪಲಾವ್ ಮಾಡ್ದಂಗೆ ಜಸ್ಟ್ ಸೋಯಾಬೀನ್ ಇದು ಆ್ಯಡ್ ಆಗ್ತದೆ. ಸೊ ಇದಕ್ಕೆ ಸ್ವಚ್ಛ ಕ್ಲೀನ್ ಮಾಡ್ಕೊಂಡು ಬಿಸಿನೀರು ತೊಳೆದು ತೆಗೆದಿಟ್ಬೋದು. ಸೊ ಲೇಝಿ ಸೋಯಾಬೀನ್ ಪಲಾವ್ ಅಂತ ಹೇಳ್ಬೋದು ಇದಕ್ಕೆ ನೇಮ. ಇವಾಗ ಏನೇನು ಹಾಕಿದಿ ಇದ್ರಾಗ? ಉದ್ದಂಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಎಣ್ಣೆ. ಇದ್ರಾಗ ಬ್ರೌನ್ ಆಗೋಂಗೆ ಫ್ರೈ ಮಾಡ್ಕೋಬೇಕು. ಯಾಕೆ ಬ್ರೌನ್ ಆಗೋಂಗನ? ಯಾಕೆ? ನಾನು ಹಸಿ ಉಳಿತಿದ್ದೆ. ಸೊ ಅದ್ರ ಜೊತೆ ಈ ಸೋಯಾಬೀನನ್ನ ಹಾಕ್ಕೋಬೇಕು. ಆ್ಯಕ್ಚುಲಿ ಇವತ್ತು ಅಷ್ಟೊಂದು ನಾನು ಕಿಚನ್ ಕ್ಲೀನ್ ಮಾಡಿಲ್ಲ, ಡೈರೆಕ್ಟಾಗಿ ನಾವು ವಿಡಿಯೋ ಮಾಡತ್ತೀವಿ. ಏನು ವಿಡಿಯೋ ಮಾಡ್ಬೇಕಂತ ಹೇಳಿ ಕ್ಲೀನ್ ಮಾಡ್ಕೊಂಡು ಮಾಡೋದ್ರಾಗ ಹಂಗೇನಿಲ್ಲ. ಸೊ ನಾವು ಕಾಮನ್ ಆಗೇನ ನ್ಯಾಚುರಲ್ ಆಗಿರ್ಬೇಕು ಯಾವತ್ತು ವಿಡಿಯೋ ಅಂಥೇಳಿ. ಸೊ ಇವಾಗ ನಾವೇನು ಯೂಸ್ ಮಾಡಿರೋದಂತಂದ್ರೆ ಆನಿಯನ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಕೆಲವೊಂದು ಮಸಾಲ ಆ್ಯಂಡ್ ಸಾಸನ್ನು ಯೂಸ್ ಮಾಡತೈತಿ. ರೆಡ್ ಚಿಲ್ಲಿ, ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಆಮೇಲೆ ಕೋರಿಯಂಡರ್ ಪೌಡರ. ಈ ಕೋರಿಯಂಡರ್ ಇಲ್ಲಾಂದ್ರೆ ನಾವು ರೆಡಿಮೇಡ್ ಪೌಡರ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ ಏನು ತರಕಾರಿ ಹಾಕ್ಬೋದಂತ? ಲೇಟಾಗಿ ನಾನು ಬಟಾಟಿ ಮತ್ತು ಗಜ್ಜರಿ ಹಾಕ್ಕೋಬೇಕಾ, ಕ್ಲೀನ್ ಹಂಗೆ ತೊಳ್ಕೊಂಡು ಹಾಕ್ಕೋಬೇಕಾ. ಓಕೆ, ಆಲ್ರೆಡಿ ತೊಳೆದಿದ್ದಿತ್ತ? ಫ್ರೈ ಮಾಡಬೇಕು. ಎಣ್ಣೆ ಕಮ್ಮಿ ಆಗೈತಿ, ಸ್ವಲ್ಪ ಎಣ್ಣೆ ಹಾಕೋತೀನಿ. ಸೊ ಸೋಯಾಬೀನ್ ನನ್ನ ಪ್ರಕಾರ ವೆಜ್ ಅವ್ರು ಹೆಚ್ಚಿಗೆ ತಿಂತಾರಲ್ಲ, ಬಿಕಾಸ್ ನಾನ್ ವೆಜ್ ತಿನ್ನದೇ ಇರೋರ ಇದು ವೆಜ್ ನಾನ್ ವೆಜ್ ಥರ ಕಾಣ್ತೈತೆ ಅಂತ ಹೇಳಿ ಸೋಯಾಬೀನ್ ಯೂಸ್ ಮಾಡ್ತಾರೆ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ, ಎಲ್ಲರ ನೋಡಿ, ನಾನಂತೂ ನೋಡಿಲ್ಲ ಆ್ಯಕ್ಚುಲಿ ಈ ಥರ ಪಲಾವ್ ಅಂದರೆ ಮಸಾಲ ರೈಸಿಗೆ ಸಾಸ್ ಯೂಸ್ ಮಾಡಿರೋದು ನಾನಂತೂ ನೋಡಿಲ್ಲ. ಸೊ ಚಿಲ್ಲಿ ಸಾಸ್. ಸೊ ಪಟ್ ಅಂತ ಲೇಝಿ ಆ್ಯಂಡ್ ಈಸಿ ಸೋಯಾಬೀನ್ ಪಲಾವ್ ಮಾಡ್ಕೋಬೋದು ಇದನ್ನು. ಗ್ರೀನ್ ಚಿಲ್ಲಿ ಸಾಸ್. ಸೊ ಮತ್ತು ನಿನಗೆ ಲೈಕ್ ಸ್ಪೈಸಿ ಇಷ್ಟ ಆಗ್ತಿತ್ತೋ ಅಥವಾ ನಾರ್ಮಲ್ ಇಷ್ಟ ಆಗ್ತಿತ್ತೋ? ಸ್ಪೈಸಿ. ಸೊ ನಮ್ಮ ಮನೆಯೊಳಗೆ ಆಲ್ಮೋಸ್ಟ್ ನಾವೆಲ್ಲರೂ ಸ್ಪೈಸಿನ ತಿನ್ನೋದ. ಸ್ವೀಟ್ ಅಂತಂದ್ರೆ ರೇರ್ ಆ್ಯಕ್ಚುಲಿ. ಇವಾಗ ನಮ್ಮ ಅಣ್ಣ ಎಲ್ಲ ಹಾಕಿದ್ರು, ಇನ್ನೂ ಅರ್ಶಿನ ಪುಡಿನ ಹಾಕಿಲ್ಲ. ಕೇಳೋಣ ಅವನಿಗೆ ಯಾವುದನ್ನು ಮಿಸ್ ಮಾಡಿ ಹೇಳಂತೇಳಿ. ಮಂತು, ಸೊ ಇವಾಗ ಗರಂ ಮಸಾಲ ಎಲ್ಲ ಹಾಕಿದ್ವಿ, ಒಂದು ಐಟಮ್ ಮಿಸ್ ಮಾಡಿದ್ದೀನಿ. ಏನು ಹೇಳಿ ನೋಡೋಣ? ಉಪ್ಪು, ಖಾರ. ವಾವ್, ನೆನಪೈತಂತು. ಇಲ್ಲ ಬಸ್ ಸ್ಟಾರ್ಟ್ ಆಗಂಗಿಲ್ಲ ಅದು. ಇದು ನಮ್ಮ ಥರನ, ಯಾವಾಗ ಮೂಡ್ ಬರ್ತೈತಿ ಅವಾಗ ಹಚ್ಕೋತೈತದ. कितने तेजस्वी लोग हैं हमारे पास, कितने शानदार विचार रखते हैं. ಸೊ ಫ್ರೈ ಆಗೈತಿ. ಅಂತೂ ಸಣ್ಣಿಡ
ಹೊತ್ತೈತಿಲ್ಲ ಅಂದ್ರೆ ಇವಾಗ ಹಾಕ ಅರ್ಶಿನ ಪುಡಿ ಹಾಕು. ಸ್ವಲ್ಪ ಅರಿಶಿನ ಪುಡಿ. ಏನು ಖಾಲಿ ಐತಂತ ಅನ್ಕೋಬೇಡ್ರಿ, ಇನ್ನೂ ಅದ್ರೊಳಗೆ ಯಾವುದನ್ನು ಫಿಲ್ ಮಾಡಿಲ್ಲ. ನಿನ್ನೆ ಗ್ರಾಸರಿ ತಂದಿರೋದ. ಏ ಚಾ ಪುಡಿ ಅದ. ಖಾರ ಅಷ್ಟು ಹಾಕ್ಬೇಡ, ಮೆಣಸಿನ್ಕಾಯಿ ಹಾಕಿದ್ದೈತಿ, ಚಿಲ್ಲಿ ಸಾಸು ಹಾಕಿದ್ದೈತಿ, ಸ್ವಲ್ಪ ಖಾರ ಉಪ್ಪು ಹಾಕೋಬಿಟ್ಟು ನಾವನ್ನ ಚಾ ಪುಡಿ ಹಾಕತ್ತಾನಂದ್ರೆ ಲೆಟ್ ಸಿ ಹೆಂಗ್ ಬರ್ತಿತ್ತೋ ಔಟ್ಪುಟ್. ಉಪ್ಪು ಪ್ಯಾಕೆಟ್. ಸೊ ನಾವು ಬಳಸತ್ತೇವಿ ಉಪ್ಪ ಟಾಟಾ ಸಾಲ್ಟ್. ಏ ಭಾಳ ಮತ್ತು ಭಾಳ ಅನಿಸುತ್ತೆ, ಭಾಳ ಅನಿಸುತ್ತೆ. ನೋಡೋಣ ಇಫ್ ಉಪ್ಪು ಭಾಳ ಆಗಿತ್ತಂತಂದ್ರೆ ಅದಕ್ಕೆ ಬಂದ ಸೊಲ್ಯೂಷನ್ ಏನಂತಂದ್ರೆ ಬಟಾಟಿನ ನಾವು ಕುದಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪು ಕರೆಕ್ಟ್ ಈಕ್ವಲ್ ಆಗಿಬಿಡ್ತೈತಿ. ಉಪ್ಪು ಕಡಿಮೆ ಆದರೆ ನಾವು ಹೆಚ್ಚಿಗೆ ನೀರು ಬಿಸಿ ಮಾಡ್ಕೊಳತನ ಅದನ್ನು ನೀರು ಅದ್ರೊಳಗೆ ಹಾಕಂತೇಳಿ, ತಣ್ಣೀರು ಹಾಕೋಕ್ಕಿಂತ ಬಿಸಿನೀರು ಹಾಕ್ಬೇಕಂತ. 2 ಕಪ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡೋಣ, ಸ್ವಲ್ಪ ಹೊತ್ತೈತೆ ಅನಿಸ್ತೈತಿ, ಬಟ್ ಇಟ್ಸ್ ಓಕೆ, ಟೇಸ್ಟ್ ಅಂತ ಇರ್ತೈತಿ. ಅರ್ಬಿಡಿಯಮ್ ಸ್ಲೋ. ಇದಕ್ಕೆ ಸಪ್ರೇಟಾಗಿ ನಾನು ನೀರು ಬಿಸಿ ಮಾಡ್ಕೊಂಡಿನಿ, ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಈ ಬಿಸಿ ನೀರು ಉತ್ಕೊಂಡು ಹಾಕಿಲ್ಲ, ಕೈಗೆ ಹಾಕ ಹಾಕೋಬೇಕು. ಅಳತಿ ಮಾಡಿ ಹಾಕೋದು ನಾವು. ನೀರು ಕಡಿಮೆ ಆಗ್ತೈತಿ. ಐ ಥಿಂಕ್ ಇದು ನೀರು ಕಮ್ಮಿ ಆಗ್ತೈತಿ. ಇವಾಗ ಅಲ್ಲಿ ಕುದಿಯಾಕಂತ ಬಿಡ್ಬೇಕು. 3 ಸೀಟಿ ಸಾಕು. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತೀವಿ. ಸೊ ತಿನ್ನೋಂಗೆ ಆಗಿರ್ತೈತೆ ನಮ್ಮಂತೂ. ಸೊ ಎಲ್ಲ ಸಾಸನ್ನು ಯೂಸ್ ಮಾಡತ್ತೈತಿ. ಈಸಿ ಆ್ಯಂಡ್ ಲೇಸಿ ಸೋಯಾಬೀನ್ ಪಲಾವ್ ಅಂತ ಹೇಳ್ಬೋದು. ಸೊ 3 ಅದು ಸೀಟಿ ಆಗೋವರೆಗೂ ವೇಟ್ ಮಾಡಿರಿ, ಆಮೇಲೆ ಟೇಸ್ಟ್ ಹೆಂಗೆ ಬರ್ತೈತೆ ಅಂತ ಹೇಳ್ತೀವಿ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ ಆಗಿರಿ. ಅಂತೂ ಇಂತೂ ಮಂತು ಸೀಟಿ ಹೊಡೆದು ಸ್ಮಾಲ್ ಕರೆಕ್ಷನ್. ಸೊ ವೇಟ್ ಮಾಡೋದು ಬಂದಾಯ್ತಾ, ಇನ್ನೊಂದು 2 ಸೀಟಿ ಆದರೆ ಆಗ್ತೈತಿ, ರೈಸ್ ರೆಡಿ ಆಗ್ತೈತಿ. ಆಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟು ಕುಕ್ಕರ್ ಓಪನ್ ಮಾಡೋಣ, ಟೇಸ್ಟ್ ಮಾಡೋಣ. ಆಮೇಲೆ ಹೆಂಗೆ ಉದುರಾಗೈತಿ, ಫುಲ್ ಉದುರು ಕಾಳು. ಆ್ಯಕ್ಚುಲಿ ದೂರಿಂದ ನೋಡಕ್ಕೆ ಚಿಕನ್ ಪೀಸ್ಗಳು ಅನ್ನಿಸ್ತೈತಿ. ನೋಡ್ರಿ ಪೀಸ್, ವೆಜ್ ಪೀಸ್. ಹಾಂ ಸಿ ಈಗ ತಿಂದ ರಿವ್ಯೂ ಹೇಳ್ತಾರ. ಸೊ ತಿಂದ ಹೇಳೋಣ ಹೆಂಗಂತ ಹೇಳಿ. ಸೊ ಇವಾಗ ನಮ್ಮ ಅಣ್ಣ ನನಗಂತ ಹಾಕ್ಕೊಡತಾನ ರಿವ್ಯೂ ಕೊಡಕ್ಕಂತ ಹೇಳಿ. ಸೊ ತಿಂದ ನೋಡು ಹೆಂಗೆ. ಇವಾಗ ಫುಲ್ ಬಿಸಿ ಬಿಸಿ ಐತಿ, ನೋಡ್ರ ತಿನ್ಬೇಕ ಅಂತ ತಿನ್ನೋಣ. ಸ್ವಲ್ಪ ಖಾರ ಹೆಚ್ಚಿಗೆ ಆಗೈತಿ, ಉಪ್ಪ ಮಸಾಲ ಖಾರ ಹೆಚ್ಚಿಗೆ ಆಗಿದ್ರೆ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗೋದಲ್ಲ. ಮಸಾಲ ಕರೆಕ್ಟ್ ಐತಿ. ಆ್ಯಂಡ್ ಪೀಸ್ ಹೇಳ್ಬೇಕಂದ್ರೆ ದಿಢೀರ್ ಅಂತೇಳಿ ಒಂದು 15 ಮಿನಿಟ್ಸ್ ಒಳಗೆ ಆಗೋ ಕೆಲಸ ಇಲ್ಲ. ಯಾರೋ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಏನು ಮಾಡೋಕ್ಕಿಲ್ಲ ಅಂತಂದ್ರೆ ದಿಢೀರಾಗಿ ಲೇಸಿ ಈಸಿ ಸೋಯಾಬೀನ್ ಪಲಾವ್ ರಿಯಲಿ ಬೆಸ್ಟ್ ಆಗೈತಿ. ಸ್ಪೈಸಿ ಆಗೈತೆ. ನಮಗೆ ಓಕೆ ಇಲ್ಲ, ಬಟ್ ಬೇರೆಯವ್ರಿಗೆ ನಿಮ್ಗೆ ಎಷ್ಟು ಖಾರ ಬೇಕೈತಿ ಅಷ್ಟು ಹಾಕೋರಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮನೆಯೊಳಗೆ ನೀವು ಒಂದ್ಸರಿ ಟ್ರೈ ಮಾಡಿರಿ.
ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.